ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೀಗಂತೂ ಕುರ್ಚಿಗೆ ಅಂಟಿಕೊಂಡೇ ಕೂತು ದಿನವಿಡೀ ಕಂಪ್ಯೂಟರ್ ಪರದೆ ನೋಡುತ್ತಾ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಹಲವರದ್ದು. ಇದು ಬೆನ್ನು ನೋವಿಗೆ ಪ್ರಮುಖ ಕಾರಣವಾಗ್ತಿದೆ. ಬೆನ್ನು ಹುರಿಯ ತೊಂದರೆಗಳು 30ರ ಹರೆಯಕ್ಕೆ ಕಾಡಲು ಶುರು ಮಾಡಿವೆ. ಹಾಗಿದ್ರೆ ಬೆನ್ನು ನೋವು ಬರದಂತೆ ತಪ್ಪಿಸೋದು ಹೇಗೆ? ಈಗಾಗಲೇ ಇರುವ ನೋವಿನ ಬಾಧೆಗೆ ಪರಿಹಾರವೇನು ಹೇಳ್ತೀವಿ ನೋಡಿ. ಆಡು ಮಾತಿನಲ್ಲಿ ಬರುವ ಕೆಲವು ಶಬ್ದಗಳನ್ನು ಗಮನಿಸಿ. ಕೂತು ತಿನ್ನುವುದು, ಆರಾಮಾಗಿ ಕೂತಿರುವುದು, ಕಾಲು ಚಾಚಿ ಕೂರುವುದು, ಇಂಥ ಎಲ್ಲಾ ಮಾತುಗಳಲ್ಲೂ ಬರೋದು ಕೂರುವುದು ಅಂದ್ರೆ ಒಂದು ಬಗೆಯ ಆರಾಮದಾಯಕ ವಿಷಯ ಅನ್ನೋದು. ಆದ್ರೆ ಕೂರೋದೇ ತ್ರಾಸದಾಯಕ ಎನ್ನುವಂತೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋದು ಸುಳ್ಳೇನಲ್ಲ. ಬೆಳಗ್ಗೆ ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ರೆ ಮುಗಿಯದ ಮೀಟಿಂಗ್ಗಳು, ಕಾಡ್ತಾ ಇರುವ ಡೆಡ್ಲೈನ್ಗಳು, ಕಾಯುತ್ತಿರುವ ಕೆಲಸಗಳು, ಇವೆಲ್ಲವುಗಳ ನಡುವೆ ಕುರ್ಚಿಯಿಂದ ಏಳೋದನ್ನ ಮುಂದೂಡ್ತೇವೆ. ಕೈಕಾಲು ಸಡಿಲ ಮಾಡಿಕೊಳ್ಳೋದು ದೂರವೇ ಉಳಿಯಿತು. ವ್ಯಾಯಾಮ ಮಾಡೋದಂತೂ ಅಸಂಭವ. ಹೀಗಿದ್ದಾಗ ಬೆನ್ನಿನ ಅವಸ್ಥೆ ಏನಾಗಬೇಕು? ಬೆನ್ನು ಹುರಿಯ ತೊಂದರೆಗಳು 30ರ ಹರೆಯಕ್ಕೆ ಕಾಡ್ತಾ ಇರುವ ಕಾರಣಗಳು ನಮ್ಮ ಜೀವನ ಶೈಲಿಯಲ್ಲಿಯೇ ಇವೆಯಲ್ಲವೇ? ಇದಕ್ಕೆ ಪರಿಹಾರವೇನು? ಹಾಗಾದ್ರೆ ಕುಳಿತುಕೊಳ್ಳುವ ಸರಿಯಾದ ಭಂಗಿ ಅನ್ನೋದಿದೆಯೇ? ಇದ್ದರೆ ಯಾವುದು? ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಭಿನ್ನವೇ? ಎಲ್ಲರಿಗೂ ಒಂದೇ ಆಗಿರತ್ತೆಯೇ? ಇಂತಹ ಬಹಳಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರಬಹುದು. ಬೆನ್ನು ಹುರಿಯ ವಿಷಯದಲ್ಲಿ ಹೇಳೋದಾದ್ರೆ, ಯಾವುದೋ ಒಂದು ಸರಿಯಾದ ಭಂಗಿ ಅನ್ನೋದನ್ನ ಆರೋಗ್ಯ ತಜ್ಞರು ಒಪ್ಪೋದಿಲ್ಲ. ಅಂದ್ರೆ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಬೇಕೆಂಬ ಭಂಗಿಯೇ ಸರಿ ಅಥವಾ ಸ್ವಲ್ಪ ಆರಾಮದಾಯಕವಾಗಿ ಕೂರೋದು ಒಳ್ಳೆಯದು ಎನ್ನುವಂತಹ ಯಾವುದನ್ನು ಇತ್ತೀಚೆಗೆ ಒಪ್ಪಲಾಗುತ್ತಿಲ್ಲ. ಹಾಗಾದ್ರೆ ಇನ್ನೇನು ಮಾಡಬೇಕು? ಮೊದಲಿಗೆ ನಮ್ಮ ಬೆನ್ನು ಮೂಳೆಯನ್ನ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಬೆನ್ನು ಹುರಿ ಅಂದ್ರೆ ನೇರವಾದ ಕಂಬದಂತೆ ಇರುವುದಿಲ್ಲ. 24 ಕಶೇರುಕಗಳನ್ನ ಹೊಂದಿದ, ಆಧಾರಕ್ಕೆ ಡಿಸ್ಕ್ ಇರುವಂತಹ, ಜೊತೆಗೆ ನರ ಮತ್ತು ಸ್ನಾಯುಗಳನ್ನ ಹೊಂದಿರುವಂತಹ ಸಂರಚನೆ. ಇದನ್ನ ನಿಸರ್ಗ ರಚಿಸಿರುವುದು ಚಲನೆಗಾಗಿ, ಬಿಗಿಯಾಗಿ ಕುರ್ಚಿಗೆ ಅಂಟಿಕೊಂಡು ಕೂರೋದಕ್ಕಲ್ಲ. ಹಾಗಾಗಿ ದೀರ್ಘಕಾಲ ಕೂತ್ರೆ ಬೆನ್ನು, ಪೃಷ್ಠ, ಭುಜ ಮುಂತಾದ ಎಲ್ಲ ಅಂಗಗಳು ಸಮಸ್ಯೆಗಳನ್ನ ಎದುರಿಸ್ತವೆ. ತಜ್ಞರ ಪ್ರಕಾರ ಬೆನ್ನು ಹುರಿಗೆ ಒಂದು ಸರಿಯಾದ ಭಂಗಿ ಅನ್ನೋದಿಲ್ಲ. ಬದಲಿಗೆ ಯಾವುದೇ ಭಂಗಿಯಲ್ಲಿ ಎಷ್ಟು ಹೊತ್ತು ಕುಳಿತುಕೊಳ್ತೀರಿ ಅನ್ನೋದು ಮುಖ್ಯ. ಅಂದ್ರೆ ಆರಾಮ ಭಂಗಿಯಲ್ಲೇ ಕುಳಿತೀರಿ ಅಥವಾ ಬೆನ್ನು ನೇರವಾಗಿಸಿಯೇ ಕುಳಿತೀರಿ, ಹೇಗೆ ಆದ್ರೂ ಆಯಾ ಭಂಗಿಯಲ್ಲಿ ಎಷ್ಟು ಹೊತ್ತು ಕೂತಿರ್ತೀರಿ ಅನ್ನೋದು ಮುಖ್ಯವಾದ ಸಂಗತಿ. ದೀರ್ಘ ಸಮಯ ಯಾವುದೇ ಭಂಗಿಯಲ್ಲಿ ಕೂತ್ರೂ ಸಮಸ್ಯೆ ಉಂಟಾಗುವುದು ಖಚಿತ. ಬೆನ್ನು ನೇರವಾಗಿಸಿ ಕುಳಿತುಕೊಂಡ್ರೆ ಬೆನ್ನಿನ ಹುರಿಯ ಮೇಲೆ ಒತ್ತಡ ಹೆಚ್ಚಾಗಿ ಉಜ್ಜಿದಂತಾಗಿ ಕಂಪ್ರೆಷನ್ ಇದೆ ಎಂದು ವೈದ್ಯರಿಂದ ಚಿಕಿತ್ಸೆ ಬೇಕಾಗುತ್ತೆ. ಬೆನ್ನು ಸೊಟ್ಟ ಮಾಡಿ ಆರಾಮದಾಯಕ ಭಂಗಿಯಲ್ಲಿ ಕೂತ್ರೆ ಸೊಂಟದ ಡಿಸ್ಕ್ಗಳ ಮೇಲೆ ಒತ್ತಡ ಹೆಚ್ಚಿ ಅದಕ್ಕೆ ಚಿಕಿತ್ಸೆ ಬೇಕಾಗುತ್ತೆ. ಅಂತೂ ಯಾವುದೇ ಭಂಗಿಯಲ್ಲಿ ದೀರ್ಘಕಾಲ ಕೂತ್ರೂ ಬೆನ್ನಿನ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಎಷ್ಟೇ ಒತ್ತಡದ ಕೆಲಸಗಳನ್ನ ಮಾಡುವವರು ಗಂಟೆಗಟ್ಟಲೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದನ್ನ ಮೊದಲು ನಿಲ್ಲಿಸಿ. ಇದಕ್ಕೆ ಬದಲು ಸ್ವಲ್ಪವೇ ಸ್ವಲ್ಪ ಹೊರಗಿದಂತೆ, ಅಂದ್ರೆ ತೀರಾ ನೇರವೂ ಅಲ್ಲದ, ಬೆನ್ನು ಸೊಟ್ಟವಾಗಿಸದೆ ಅಲ್ಪ ಪ್ರಮಾಣದಲ್ಲಿ ನೇರವಾಗಿ ಹಿಂದಕ್ಕೆ ಹೊರಗಿದಂತೆ ಕುಳಿತುಕೊಳ್ಳುವುದು ಕಡಿಮೆ ಸಮಸ್ಯೆಗಳನ್ನು ತರಬಹುದು. ಆದರೆ ಇದಕ್ಕೆ ಭದ್ರವಾದ ಆಧಾರ ಬೇಕು. ಇದು ಬೆನ್ನು ಹುರಿಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಡಿಸ್ಕ್ಗಳ ಮೇಲಿನ ಭಾರವನ್ನ ಕಡಿಮೆ ಮಾಡಬಲ್ಲದು. ಇದಕ್ಕೂ ಸಹ ದೀರ್ಘ ಸಮಯ ಕುಳಿತುಕೊಳ್ಳಲಾಗದ ಮಿತಿ ಇದ್ದೇ ಇದೆ. ಯಾವುದೇ ಭಂಗಿಯಲ್ಲಿ ಕೂತರೂ ನಡುವೆ ಎದ್ದು ಓಡಾಡುವುದು ಕಡ್ಡಾಯ. ಆಗಾಗ 1-2 ನಿಮಿಷಗಳಿಗೆ ಚಿಕ್ಕದೊಂದು ವ್ಯಾಯಾಮ ಮಾಡಿ, ಮೈ ಮುರಿಯಿರಿ. ನೀರನ್ನ ನಿಮ್ಮ ಬಳಿ ತಂದಿಟ್ಟುಕೊಳ್ಳುವ ಬದಲು ಎದ್ದು ನೀರು ಇರುವ ಸ್ಥಳಕ್ಕೆ ಹೋಗಿ ಕುಡಿದು ಬನ್ನಿ. ರೆಸ್ಟ್ ರೂಮ್ ಓಡಾಟವನ್ನ ಮುಂದೂಡಬೇಡಿ. ಕಚೇರಿ ಒಳಗೆ ಆಗಾಗ ಎದ್ದು 2 ನಿಮಿಷ ಓಡಾಡಿ. ಅಂತೂ ಒಂದೇ ಸಮನೆ ಕುಳಿತುಕೊಳ್ಳೋದನ್ನ ತಪ್ಪಿಸೋದಕ್ಕೆ ಏನು ಸಾಧ್ಯವೋ ಎಲ್ಲವನ್ನ ಮಾಡಿ. ಬೆನ್ನಿಗೆ ಅದೇ ಕ್ಷೇಮ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.